ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F15 ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಿವ್ಯೂ ತೊಗೊಂಡ್ಬಂದಿನಿ. ಸೊ ಈ ಒಂದು ಮೊಬೈಲ್ ನಿಮಗೆ ಮಾರ್ಚ್ 4ನೇ ತಾರೀಕು ಲಾಂಚ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಫೋನ್ ನಿಮಗೆ ಒಂದು ಮಿಡ್ ರೇಂಜಸ್ ಫೋನ್ ಅಂತಲೂ ಕೂಡ ಹೇಳ್ಬೋದು. ಒಂದು ಮಿಡ್ ರೇಂಜಲ್ಲಿ ಈ ಒಂದು ಪ್ರೊಸೆಸರ್ಗೆ ಈ ಒಂದು ಫೋನ್ ಒಂದು ಓಕೆ ಫೋನ್. ಬಟ್ ಈ ಫೋನ್ನ ನೀವು ಕೊಡಬಾರ್ದಾ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಂತೆ. ಆ್ಯಂಡ್ ಈ ಒಂದು ಫೋನ್ ಬಗ್ಗೆ ಇನ್ ಡೆಪ್ತ್ ಆಗಿ ಈ ಒಂದು ವಿಡಿಯೋದಲ್ಲಿ ರಿವ್ಯೂನ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಂತೆ. ಸೊ ಈ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಂಬರೋಣ. ಈ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಬಂದು ತಿಳ್ಕೊಂಡ್ರಪ್ಪ ಅಂತಂದರೆ MediaTek Dimensity 6100+ ನೋಡ್ತಾ ಇದ್ದೀರಿ. ಈ ಒಂದು ಪ್ರೊಸೆಸರ್ ಈ ಪ್ರೈಸ್ಗೆ ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ಕೂಡ ಕರಿಬೋದು. ಅದು ಈ ಮಿಡ್ ರೇಂಜ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಅಂದರೆ ಮಿಡ್ ರೇಂಜ್ ಫೋನ್ಗೆ ಈ ಒಂದು ಮಿಡ್ ಎಂಡ್ ಪ್ರೊಸೆಸರ್ ಇಸ್ ಓಕೆ ಪ್ರೊಸೆಸರ್, ಪರವಾಗಿಲ್ಲ. ಈ ಒಂದು ಪ್ರೈಸ್ಗೆ ಈ ಒಂದು ಪ್ರೊಸೆಸರ್ ಇಟ್ಸ್ ಓಕೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೂಡ 6nm ಚಿಪ್ಸೆಟ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಈ ಒಂದು ಫೋನಲ್ಲಿ ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರಪ್ಪ ಅಂದರೆ ಈ ಒಂದು ಫೋನಲ್ಲಿ ನಮಗೆ 6.5 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತದೆ. ಅದು ಕೂಡ 90 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಇದೊಂದು ಮಿಸ್ಸಿಂಗ್ ಅಂತ ಹೇಳ್ಬೋದು. 120 Hz ರಿಫ್ರೆಶ್ ರೇಟ್ ಕೊಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು. AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, ಇಲ್ಲಿ 120 Hz ಕೊಟ್ಟಿದ್ರೆ ಇನ್ನೂ ಕೂಡ ಎಷ್ಟೋ ಯೂಸರ್ ಎಕ್ಸ್ಪೀರಿಯನ್ಸ್ ನಮಗೆ ಇನ್ನೂ ಸ್ಮೂತ್ ಅನಿಸ್ತಾ ಇತ್ತು ಅಂತ ನನಗೆ ಅನಿಸ್ತು. ಆ್ಯಂಡ್ ಈ ಒಂದು ಫೋನಲ್ಲಿ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಇದರ ಫೋನಲ್ಲಿ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇರುತ್ತೆ. ಅದು ಕೂಡ ಮೇನ್ ಕ್ಯಾಮ್ರಾ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇನ್ನು ಸೆಕೆಂಡರಿ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 5 MP ಇರುತ್ತೆ. ಅದು ಕೂಡ ಬಂದ್ಬಿಟ್ಟು ಅಲ್ಟ್ರಾ ವೈಡ್ ಇರುತ್ತೆ. ಇನ್ನು ಥರ್ಡ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 2 MP, ಅದು ಮ್ಯಾಕ್ರೋ ಸೆನ್ಸರ್ ಇರುತ್ತೆ. ಸೊ ಇಟ್ಸ್ ಕ್ಯಾಮ್ರಾದಲ್ಲಿ ಹೇಳ್ಕೊಳ್ಳೋಂಥ ಹಾಗೆ ಜಾಸ್ತಿ ಏನಿಲ್ಲ. ನಮಗೆ ಆಲ್ಮೋಸ್ಟ್ ಆಲ್ ಈ ಸ್ಯಾಮ್ಸಂಗ್ನವರ ಕ್ಯಾಮ್ರಾಗಳ ಬಗ್ಗೆ ಗೊತ್ತು. ಬಟ್ ಕ್ಯಾಮ್ರಾದಲ್ಲಿ ಮತ್ತು ಡಿಸ್ಪ್ಲೇಲಿ ಇವರು ಯಾರಿಗೂ ಕೂಡ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಅಷ್ಟು ಚೆನ್ನಾಗಿ ಡಿಸ್ಪ್ಲೇನ ಮಾಡಿಫೈ ಮಾಡ್ತಾರೆ ಮತ್ತು ಅಷ್ಟು ಚೆನ್ನಾಗಿ ಇವರು ಒಂದು ಕ್ಯಾಮ್ರಾನ ಮಾಡಿಫೈ ಕೂಡ ಮಾಡಿರ್ತಾರೆ. ಆ್ಯಂಡ್ ಈ ಒಂದು ಫೋನಲ್ಲಿ ನಮಗೆ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ತಿಳ್ಕೊಂಡು ಬರಲೇಬೇಕು. ಈ ಒಂದು ಫೋನಲ್ಲಿ ರ್ಯಾಮ್ ಬಂದಾಗ 6GB ರ್ಯಾಮ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಬಜೆಟ್ಗೆ ಇಟ್ಸ್ ಓಕೆ ಅಂತ ಹೇಳ್ಬೋದು. ಈ 6GB ಅಷ್ಟೇ ಅಲ್ಲ, ಒಂದು 8GB ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ಅಷ್ಟಲ್ಲದೆ ಸ್ಟೋರೇಜಲ್ಲಿ ಕೂಡ ನಮಗೆ 128GB ಇರುತ್ತೆ. ಮತ್ತು ಅಪ್ ಟು ನಮಗೆ 512GB ನಮಗೆ ಈ ಒಂದು ಫೋನಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಒಂದು ವಿಚಾರ, ನೀವು ಹೆಂಗೆ ರ್ಯಾಮ್ ಮತ್ತು ಸ್ಟೋರೇಜ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಬಟ್ ಅದರಲ್ಲಿ ನಮಗೆ ರೇಟು ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಬಟ್ ಈ 15,000 ಒಳಗಡೆ ಅಂತಂದರೆ ಈ ಒಂದು ಫೋನ್ ನಮಗೆ 6 to 128GB ಮಾತ್ರ ಅವೈಲೇಬಲ್ ಇರುತ್ತೆ. ಈ ಒಂದು ಫೋನಲ್ಲಿ ಬ್ಯಾಟ್ರಿ ವಿಚಾರಕ್ಕೆ ಬಂದ್ರಪ್ಪ ಅಂದರೆ 6000 mAh ಬ್ಯಾಟ್ರಿ ನೋಡ್ತಾ ಇದ್ದೀವಿ. ಒಂದು ಸಖತ್ ನಮಗೆ ನಿಜವಲ್ಲೂ ಖುಷಿ ಅನಿಸುತ್ತೆ. ಯಾಕಂದರೆ 6000 mAh ಬ್ಯಾಟ್ರಿ ಅಂತ ಒಂದು ಬ್ಯಾಟ್ರಿ ಲೈಫ್ ಟೈಮ್ ಒಂದು ಜಾಸ್ತಿನೇ ಬರುತ್ತೆ. ಮತ್ತು ಜಾಸ್ತಿ ಯೂಸ್ ಮಾಡಿದ್ರು ಕೂಡ ಒಂದು ಜಾಸ್ತಿ ಡ್ಯೂರಿಂಗ್ ಆಗ್ತಿರಲ್ಲ. ಜಾಸ್ತಿ ನಮಗೆ ಒಂದು ಲಾಂಗ್ ಟೈಮ್ ಜಾಸ್ತಿ ಯೂಸರ್ಸ್ಗೆಲ್ಲ ಈ ಒಂದು ಫೋನ್ ಒಂದು ಬೆಸ್ಟ್ ಆಪ್ಷನಬಲ್ ಕೂಡ ಆಗಬಹುದು. ಆ್ಯಂಡ್ 25 ವ್ಯಾಟ್ನ ಒಂದು ಪವರ್ ಅಡಾಪ್ಟರ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಕೂಡ ಚಾರ್ಜಿಂಗು ಈ ಒಂದು ಬೆಸ್ಟ್ ಅಂತಲೇ ಕೂಡ ಹೇಳ್ಬೋದು. ಯಾಕಂತಂದರೆ 25 ವ್ಯಾಟ್ ನಾವು ಎಷ್ಟು ರೇಯರ್ ನೋಡ್ತಾ ಬರ್ತಾ ಇದ್ದೀವಿ. 20,000 ಮೇಲೆಗಡೆ ಎಲ್ಲ ಬಜೆಟಲ್ಲಿ ಹೋದಾಗ ಒಂದು 30 ವ್ಯಾಟು 45 ವ್ಯಾಟು ಈ ರೀತಿ ಎಲ್ಲ ಸಿಗ್ತಾ ಹೋಗುತ್ತೆ. ಒಂದು 30,000 40,000 ಹೋದಂಗಿಲ್ಲ. ಸೊ ಇಲ್ಲಿ 15,000 ಒಳಗಡೆ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ. 25 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತು ಒಂದು 6000 mAh ಬ್ಯಾಟ್ರಿ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಕೂಡ ನಮಗೆ ಆಗುತ್ತೆ. ಒಂದು 5G ಸೀರೀಸಲ್ಲಿ ಈ ಒಂದು ಸ್ಯಾಮ್ಸಂಗ್ ಮೊಬೈಲ್ ಸ್ಯಾಮ್ಸಂಗ್ F14 ಇದೊಂದು 14 ಅಲ್ಲ 15 ಈ ಒಂದು ಫೋನ್ ಕೂಡ ನಿಮಗೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಆ್ಯಂಡ್ ಈ ಒಂದು ಫೋನ ಸೆಕ್ಯೂರಿಟಿ ನೋಡ್ಕೊಂಡ್ರೆ ಅಂತಂದರೆ ನಮಗೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ. ಅಷ್ಟೇ ಈ ಒಂದು ಫೋನ OS ನೋಡ್ಕೊಂಡ್ರಪ್ಪ ಅಂದರೆ ಔಟ್ ಆಫ್ ದ ಬಾಕ್ಸ್ Android 14 OS ಈ ಒಂದು ಫೋನಲ್ಲಿ ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಪ್ರೈಸ್ಗೆ ಬಂದಾಗ ಈ ಫೋನ್ ನಮಗೆ 14,999ಕ್ಕೆ ಈ ಒಂದು ಫೋನ್ನ ಲಾಂಚ್ ಆಗೋಂಥ ಸಾಧ್ಯತೆ ಇದೆ. ಈ ಫೋನ್ ಇದಕ್ಕಿಂತ ಇನ್ನೂ ಕಡಿಮೆ ಆಯಿತು ಅಂತಾರೆ ಒಂದು ಆಫರಲ್ಲೆಲ್ಲ ಈ 13,500 ಇದೊಂದು ಬೆಸ್ಟ್ ಆಪ್ಷನಬಲ್ ಫೋನ್ ಆಗುತ್ತೆ. ಈ ಪ್ರೊಸೆಸರ್ಗೆ ಈ ಫೋನ್ ಒಂದು ಲೆವೆಲ್ಗೆ ಅನ್ನೋದಕ್ಕಿಂತ ಇದಕ್ಕೆ ಹೆವಿ ಯಾವ ಫೋನ್ ಕೂಡ ಜಾಸ್ತಿ ಪ್ರೊಸೆಸರ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಇದ್ದಿದ್ರಲ್ಲೇ ಈ ಒಂದು ಫೋನ್ ಇಟ್ಸ್ ಓಕೆ ಫೋನ್ ಅಂತ ಹೇಳ್ಬೋದು. ಈ ಬಜೆಟಲ್ಲಿ ಈ ಫೋನ್ ಇಟ್ಸ್ ಓಕೆ. ನೀವೇನಾದರೂ ಈ ಫೋನ್ನ ತೊಗೊಳ್ತೀನಿ ಅನ್ನೋಗಿತ್ತು ಅಂತಂದರೆ ಇಟ್ಸ್ ಓಕೆ, ನೀವು ಫೋನ್ನ ಪರ್ಚೇಸ್ ಮಾಡ್ಕೋಬೋದು. ಒಂದು ಬೆಸ್ಟ್ ಆಪ್ಷನಬಲ್ ಫೋನ್ ಕೂಡ ಇದೊಂದು ಆಗುತ್ತೆ. ಅಂಡರ್ ಒಂದು 50,000 ಒಳಗಡೆ ಇದೊಂದು ಬೆಸ್ಟ್ ಫೋನ್ ಕೂಡ ಒಂದು ಆಪ್ಷನಬಲ್ ಈ ಫೋನ್ ಆಗುತ್ತೆ. ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F15. ಸೊ ಈ ಒಂದು ಫೋನ್ನ ನೀವು ಬಜೆಟ್ ಬಗ್ಗೆ ಮತ್ತು ಎಲ್ಲ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಥರ ಲೈಕ್ ಮಾಡಿ, ಅತಿ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ಸಿಗೋಣ ಮುಂದಿನ ನೆಕ್ಸ್ಟ್ ಒನ್. ನಮಸ್ಕಾರ.